ಬ್ಲ್ಯಾಕ್ ಶರ್ಟ್ ಹಾಕೊಂಡು ಬಂದಿದ್ದೀರಿ, ಇದೇನು ಕಾಕತಾಳೀಯವ ಅಥವಾ ಪ್ರತಿಭಟನೆಯ ದ್ಯೋತಕವ? ನೀವು ನನ್ನನ್ನು ಅಬ್ಸರ್ವ್ ಮಾಡಿದರೆ ಯಾವಾಗಲೂ ಒಂದು ವೈಟ್ ಶರ್ಟ್ ಹಾಕ್ತೀನಿ, ನಾನು ಬ್ಲ್ಯಾಕ್ ಶರ್ಟ್ ಹಾಕ್ತೀನಿ, ಇಲ್ಲಾಂದರೆ ಬ್ಲೂ ಶರ್ಟ್ ಹಾಕ್ತೀನಿ. ನಾನು ಸಾಮಾನ್ಯವಾಗಿ ಇದೇ ಡ್ರೆಸ್ಸನ್ನು ನಾನು ಹೆಚ್ಚು ಈ ಬಣ್ಣಗಳನ್ನು ಬಳಸ್ತೀನಿ ನಾನು. ಸೊ ಅಸಮಾಧಾನ ಓಕೆ, ಏನಾಯಿತು? ಯಾಕೆ ನಿಮಗೆ ಟಿಕೆಟ್ ಮಿಸ್ ಆಯಿತು? ರಾಜ್ಯದಲ್ಲಿ ಬರೀ ನಿಮ್ಮ ಕ್ಷೇತ್ರ ಅಲ್ಲ, ರಾಜ್ಯದಾದ್ಯಂತ ಚರ್ಚೆ ಆಯಿತು, ಅದು ಏನು ಕಾರಣ? ಈಗ ನನಗೆ ಯಾಕೆ ಟಿಕೆಟ್ ಮಿಸ್ ಆಯಿತು, ಯಾರಾದ್ರೂ ಮಿಸ್ ಮಾಡಿದ್ರು, ನನ್ನ ಭವಿಷ್ಯ ಏನು, ಈ ಥರದ್ದನ್ನೇ ಯೋಚನೆ ಮಾಡ್ತಾ ಕೂತ್ಕೊಳ್ಬೋದು. ನಾನು ಆ ಥರ ಜಾಯಮಾನದವನಲ್ಲ. ಓಕೆ, ನಾನೊಂದು ಸಣ್ಣ ನಿದರ್ಶನ ನಿಮಗೆ ಕೊಡಬೇಕು ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಯಡಿಯೂರಪ್ಪ ಸಾಹೇಬ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಬೆಳೆಸಿದವರು ಅನಂತಕುಮಾರ್ ಸಾಹೇಬರು. ಅವರು 2004ರಲ್ಲಿ ಕರ್ನಾಟಕ ಬಿ ಜೆ ಪಿಯ ಅಧ್ಯಕ್ಷರಾಗಿದ್ದರು. ಫಸ್ಟ್ ಟೈಮ್ ಬಿ ಜೆ ಪಿ 79 ಸೀಟನ್ನು ಗೆಲ್ತು. 1999ಕ್ಕೆ ಹೋದರೆ ಅವತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬಂದ್ಬಿಡುತ್ತೇನೋ ಅನ್ನೋ ಒಂದು ಭಾವನೆ, ಆಶಾಭಾವನೆ ಇತ್ತು. ಆದರೆ ಅವತ್ತು ಯಡಿಯೂರಪ್ಪ ಸಾಹೇಬರು, ಈಶ್ವರಪ್ಪ ಸಾಹೇಬರು ಆದಿಯಾಗಿ ಎಲ್ಲರೂ ಸೋತೋದ್ರು ಅವತ್ತು. ಅದೇ 2004ಕ್ಕೆ ಬರಬೇಕಾದ್ರೆ ಅನಂತಕುಮಾರ್ ಸಾಹೇಬರು ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡು ಬಹಳಷ್ಟು ಜನ ನಾರ್ತ್ ಕರ್ನಾಟಕದಲ್ಲಿರುವಂಥ ಲೀಡರ್ಸ್ಗಳನ್ನು ಕರ್ಕೊಂಡ್ಬಂದ್ರು. ಇವತ್ತು ಯಾರು ನಾರ್ತ್ ಕರ್ನಾಟಕದಲ್ಲಿ ಪ್ರಮುಖ ಲೀಡರ್ಗಳಿದ್ದಾರೆ ಅವರೆಲ್ಲರೂ ಕೂಡ ಅನಂತಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಬಿ ಜೆ ಪಿ ಬಂದರು. ಹಾಗಾಗಿ ಬಿ ಜೆ ಪಿ ಬೆಳೆದು 2004 ಚುನಾವಣೆಯಲ್ಲಿ 79 ಸೀಟ್ ಗೆಲ್ತು. ಅದಾದ ನಂತರ ಅನಂತಕುಮಾರ್ ಸಾಹೇಬರನ್ನ ಅಧ್ಯಕ್ಷ ಸ್ಥಾನದಿಂದಲೂ ಇಳಿಸಿದ್ರು, ಒಂದು ರೀತಿಯಲ್ಲಿ ರಾಜಕೀಯದಿಂದ ಆಚೆ ಹಾಕೋ ಸ್ಥಿತಿ ಆಗೋಯ್ತು. ಆಗ ಅನಂತಕುಮಾರ್ ಸಾಹೇಬರು ಭಾಳ ಬೇಸರ ಮಾಡಿಕೊಂಡು ಹಿಂಗೆ ಊರೂರೆಲ್ಲ ಸುತ್ತಾ ಇದ್ರಂತೆ. ಸುತ್ತುವಾಗ ಒಂದು ಸರಿ ಅವ್ರಿಗೆ ಭಾಳ ಹಿತೈಷಿಗಳು, ಹಿಂಗೆಲ್ಲ ಯಾಕೆ ಈ ಥರ ಅಧೀರ್ನಾಗಿ ಓಡಾಡ್ತಿದೀಯಾ, ಒಂಥರ ಎಲ್ಲ ಮುಗಿದೋಗ್ಬಿಡ್ತು ಅಂತ ಯಾಕೆ ಓಡಾಡ್ತಿದೀಯಾ, ಬಾಯಿಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಶೃಂಗೇರಿ ಸ್ವಾಮೀಜಿಯವ್ರ ಹತ್ರ ಕರ್ಕೊಂಡೋದ್ರಂತೆ. ಭಾರತೀ ತೀರ್ಥ ಸ್ವಾಮೀಜಿಯವ್ರ ಹತ್ರ ಕರ್ಕೊಂಡೋಗಿ ಕೂತ್ಕೊಂಡ್ಬಿಟ್ಟು ಅಲ್ಲಿ ಎದುರುಗಡೆ ಕೂರಿಸಿರೋ ಇವ್ರು ಭಾಳ ಹೀಗೆ ಒಂಥರ ನಿಸ್ತೇಜವಾಗಿ ಹಿಂಗೆ ಕೂತಿದ್ರಂತೆ. ಯಾಕಪ್ಪ ಇಷ್ಟೊಂದು ಖಿನ್ನನಾಗಿ ಕೂತ್ಕೊಂಡಿದ್ಯಾ ಅಂತ ಕೇಳಿದಂತೆ. ಇಲ್ಲ ನೋಡಿ, ನಾನು ಈ ಪಕ್ಷವನ್ನು ಇಷ್ಟು ಸ್ಥಾನಕ್ಕೆ ತಂದಿದ್ದೀನಿ, ಇಷ್ಟು ಸೀಟನ್ನು ಗೆಲ್ಲಿಸಿದ್ದೀನಿ, ನನಗೆ ಒಂದು ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶ ಇತ್ತು, ಇವಾಗ ಅಧ್ಯಕ್ಷ ಸ್ಥಾನದಿಂದಲೂ ಆಚೆ ಹಾಕಿಬಿಟ್ಟು ನನ್ನ ಪರಿಸ್ಥಿತಿ ಹಿಂಗೆ ಮಾಡಿದ್ದಾರೆ ಅಂತಂದಂತೆ. ಆಗ ಪ್ರಭು ಶ್ರೀರಾಮಚಂದ್ರ ಗೊತ್ತೇನಪ್ಪ ಅಂತ. ಹೌದು, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ಅವರಪ್ಪ ಯಾರು ಗೊತ್ತೇನಪ್ಪ ಅಂತ ಕೇಳಿದ. ಅವರಪ್ಪ ದಶರಥ ರಾಜ, ಇನ್ನೂ ಬಹಳ ದೊಡ್ಡ ರಾಜ. ಅವ್ರ ವಂಶದಲ್ಲಿರುವಂಥ ಇಕ್ಷಾವಕು ವಂಶನ ಅಥವಾ ಸೂರ್ಯವಂಶ ಅಂತ ಏನು ಹೇಳ್ತೀವಲ್ಲಿ, ಅದರಲ್ಲಿ ಭರತ ಇರ್ಬೋದು, ಭಗೀರಥ ಇರ್ಬೋದು, ಸಗರ ಇರ್ಬೋದು, ಇಂತಿಂಥ ದೊಡ್ಡ ರಾಜರೆಲ್ಲ ಬಂದಿದ್ದರು. ಆದರೆ ಶ್ರೀರಾಮಚಂದ್ರನ ಪರಿಸ್ಥಿತಿ ಏನಾಯ್ತಪ್ಪ? ಆಮೇಲೆ ನಿಮ್ಮಪ್ಪ ಯಾರಪ್ಪ ಅಂತ ಕೇಳಿದಂತೆ. ನಮ್ಮಪ್ಪ ರೈಲ್ವೆನಲ್ಲಿ ಒಬ್ಬ ಕ್ಲರ್ಕ್ ಆಗಿದ್ದಾರೆ ಅಂತ. ಅವರಪ್ಪ ಏನಾಗಿದ್ರು? ಅವರಪ್ಪ ಇಲ್ಲಿ ಹಿಂಗೆ ಸ್ವಲ್ಪ ಜ್ಯೋತಿಷ ಅದನ್ನು ಹೇಳ್ಕೊಂಡಿದ್ರು ಅಂತ. ಅಲ್ಲಪ್ಪ, ಆ ಪ್ರಭು ಶ್ರೀರಾಮಚಂದ್ರ ಇಂಥ ವಂಶಕ್ಕೆ ಸೇರಿದವನು. ಅವರಪ್ಪ, ಅವ್ರ ಹಿಂದೆ ಆಳದಂಥವ್ರ ಪರಿಸ್ಥಿತಿ. ಆ ಪ್ರಭು ಶ್ರೀರಾಮಚಂದ್ರ ಪಟ್ಟಕ್ಕೆ ನಾಳೆ ಪಟ್ಟಕ್ಕೆ ಏರಬೇಕು, ಇಡೀ ಅಯೋಧ್ಯೆನೇ ಶೃಂಗಾರ ಆಗಿದೆ, ಅವ್ನು ಹೋಗಿದ್ದು ಕಾಡಿಗೆ. ಅವನ ಪರಿಸ್ಥಿತಿನೇ ಹಿಂಗಾಯಿತು. 14 ವರ್ಷ ಅವನ್ನೇ ಬಿಡಲಿಲ್ಲ ವಿಧಿ ಅನ್ನೋದು. ಇನ್ನು ನೀನು ಯಾಕೆ ಈ ಥರ ಆಡ್ತಾಯಿದೀಯಾ? ಪಾಲಿಟಿಕ್ಸ್ ಮಾಡೋದಾದರೆ ಇಲ್ಲಿಂದ ಮಾಡಬೇಡ, ತಲೆ ಬ್ರೈನ್ ಯೂಸ್ ಮಾಡಿ ಮಾಡು ಅಂತದಂತೆ. ಈ ಥರದ್ರಿಂದ ಇನ್ಸ್ಪಿರೇಷನ್ ಡ್ರಾ ಮಾಡಬೇಕು. ಅಥವಾ ನಮ್ಮಲ್ಲಿ ಏನಂತಂದರೆ, ಹಿಂದೆಲ್ಲ ರಾಷ್ಟ್ರಪತಿಗಳು, ಪ್ರಧಾನಿಗಳು, ಮಾಜಿ ಪ್ರಧಾನಿಗಳು ಎಲ್ಲ ಸತ್ತೋದಾಗ ಈ DDನಲ್ಲಿ ಮತ್ತು ಈ ಆಕಾಶವಾಣಿನಲ್ಲಿ 10 ದಿನ ಶೋಕಾಚರಣೆ, 15 ದಿನ ಶೋಕಾಚರಣೆ ಅಂತ ಹಾಕಿದ ಕೂಡಲೇ ಬರೀ ಅದು ಕೊಯ್ತಾ ಇರೋದನ್ನು. ಅದನ್ನೇ ನಾವಿವಾಗ ಟಿಕೆಟ್ ಘೋಷಣೆ ಆಗೋಯ್ತು 13ನೇ ತಾರೀಕು, 21ನೇ ತಾರೀಕು ಬಂದು 22ನೇ ತಾರೀಕು ಬಂದಾದ್ರೂ ಕೂಡ ಶೋಕಾಚರಣೆಯನ್ನು ಮಾಡ್ತಿರೋಕ್ಕೆ ಯಾರ್ದನ್ನು ಸೂತಕಾಗಿದೆಯಾ? ರಾಜಕಾರಣದಲ್ಲಿ ಯಾವತ್ತೂ ಕೂಡ ಇದನ್ನು ನಾವು ಶೋಕಾಚರಣೆ ಮಾಡ್ಕೋಬಾರ್ದು. ಆಮೇಲೆ ಒಂದು ತಿಳ್ಕೊಳ್ಳಿ, ಬಿ ಜೆ ಪಿಗೂ RSSಗೂ ಭಾಳ ವ್ಯತ್ಯಾಸ ಇದೆ. ಆಸೆ ಇಲ್ಲದೆ ಇದ್ದವ್ರು RSSಲ್ಲಿ ಇರ್ತಾರೆ. ಅವ್ರಿಗೇನಾದ್ರು ಆಸೆ ಅಂತಿದ್ರೆ ಅದು ರಾಷ್ಟ್ರ ಕಟ್ಟುವಂಥದ್ದು ಮಾತ್ರ ಅವ್ರದ್ದಾಗಿರ್ತದೆ, ಅಲ್ಲಿ ವೈಯಕ್ತಿಕ ಇರಲ್ಲ. ಆಸೆ ಇಲ್ಲದೆ ಇದ್ದವರು RSSಲ್ಲಿ ಇರ್ತಾರೆ, ಆಸೆ ಇರೋರು ಬಿ ಜೆ ಪಿಲಿ ಇರ್ತಾರೆ, ಆಸೆ ಇರೋರಿಗೆ ಅಸೂಯೆ ಇರುತ್ತೆ. ಹಾಗಾಗಿ ಇದು ಬಿ ಜೆ ಪಿ ಮಾತ್ರ ಅಂತಲ್ಲ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಈ ಸರ್ವೇ ಸಾಮಾನ್ಯ. ಹಾಗಾಗಿ ನಾವು ಯಾವತ್ತೂ ಕೂಡ ಯಾವುದೇ ಘಟನೆ ಆದ್ರೂ ಕೂಡ ಅಧೀರರಾಗಬಾರ್ದು. ಆದರೆ ಇಂಥ ಒಂದು ಘಟನೆ ನಡೆಯುವಂಥ ಸಂದರ್ಭದಲ್ಲೂ ರಾಜ್ಯದಲ್ಲಿ 28 ಲೋಕಸಭಾ ಸೀಟ್ಗಳಿದೆ. 28ರಲ್ಲಿ ನಮ್ಮ ಸಂಸದನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಕೂಡ 4 ಡೇಸು ಟ್ವಿಟರ್ ಟ್ರೆಂಡಿಂಗ್ ಆಗಿದ್ರೆ, ಅದು ಆರ್ಗ್ಯಾನಿಕ್ ಆಗಿದ್ದರೆ, ಜನ ಬೀದಿಗಿಳಿದ್ರೆ, ಅದು ಒಂದೇ ಕ್ಷೇತ್ರ, ಅದು ಮೈಸೂರು ಕ್ಷೇತ್ರ. ಆ ಕ್ಷೇತ್ರದ ಆಚೆಗೂ ಕೂಡ ಜನ ಪ್ರತಾಪ್ ಸಿಂಹಂಗೆ ಟಿಕೆಟ್ ಕೊಡಬೇಕು, ಅವನಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ದು ಯಾವ್ದಾದ್ರು ಒಂದು ಕ್ಷೇತ್ರ ಇತ್ತು ಅಂದರೆ ಅದು ಮೈಸೂರಿಗೂ ಕೊಡಗಿನ ಕ್ಷೇತ್ರಕ್ಕೆ ಮಾತ್ರ. ಜನ ಇಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ. 10 ವರ್ಷದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ. ನಾನಿವತ್ತು ಒಳ್ಳೆ ಹೆಸರನ್ನ ತಗೊಂಡು ನನಗೆ ಅನ್ಯಾಯ ಆಯಿತು ಅಂತ ಜನ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ
ನಾನು ಕೂತ್ಕೊಂಡು ಅಳ್ತಾ ಇರೋದಕ್ಕಿಂತ ಜನರು ಇಷ್ಟು ಪ್ರೀತಿ ವಿಶ್ವಾಸ ಸಿಕ್ಕಿದೆಯಲ್ಲ ಅಂತೇಳಿ ಖುಷಿ ಪಡಬೇಕು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಇವತ್ತು ದುಃಖಿಸ್ತಾ ಇಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗಿಷ್ಟು ಜನ ಪ್ರೀತಿನ ಕೊಟ್ಟರಲ್ಲ, ಈ ಪ್ರೀತಿ ವ್ಯಕ್ತವಾಗ್ತಾ ಇರಲಿಲ್ಲ. ನನಗೆ ಎಷ್ಟೋ ಸರಿ ನಾನು ಈ ಪಾಲಿಟಿಕ್ಸ್ ಅನ್ನೋದೇನೋ ಥ್ಯಾಂಕ್ಲೆಸ್ ಜಾಬ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಈ ಬೆಂಗಳೂರು ಮೈಸೂರು ಹೈವೇ ಮಾಡಿದೆ, ಮಡಿಕೇರಿ ಎಲ್ಲ ಕೆಲಸ, ಏನು ಕೆಲಸ ಇಲ್ಲ ಎಲ್ಲ ಮಾಡಿದೆ. ಔಟರ್ ಪೆರಿಫರಲ್ ರಿಂಗ್ ರೋಡ್ ನಾನೇ ಕನಸನ್ನು ಬಿತ್ತಿದೆ, ಮೆಟ್ರೋ ತರ್ತೀನಿ ಅಂತೇಳಿ ಹೇಳಿದೆ, ಎಲ್ಲ ಹೇಳಿದೆ. ಇಷ್ಟೆಲ್ಲ ಕೆಲಸ ಮಾಡಾದ್ರೂ ಕೂಡ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದಾಗ ಸೋಷಿಯಲ್ ಮೀಡಿಯಾದ ಎಲ್ಲೋ ಒಂದು ಕಡೆ ಬರೆದಾಗ ಯಾರೋ ಅಮೌಂಟ್ ಟೀಕೆ ಮಾಡಿಬಿಟ್ರು, ಯಾರೋ ಒಂದು ಏನೋ ಬೈದಿರೋನು, ಎದುರುಗಡೆ ಸಿಗ್ತಾರೋ ನಮ್ಮನ್ನು ಸುಮ್ಮನೆ ಬೈಕೊಂಡು ಹೋಗೋರಂಥವ್ರು ಇರ್ತಾರೆ. ನೀವೇನು ಮಾಡಬೇಕು ಅಂತಿಲ್ಲ, ನೀವು ಯಾರಿಗೆ ಕೆಟ್ಟದ್ದು ಮಾಡಬೇಕು ಅಂತಿಲ್ಲ, ಆದರೂ ಅಸೂಯಿಂದ ಬೈಯುವಂತಿರ್ತಾರೆ. ಅಂಥವರು ಕೂಡ ಅಯ್ಯೋ ಅವನಿಗೆ ಹಂಗೆ ಬರ್ದಿತ್ತು ಅಂತಂದರು. ಕಾಂಗ್ರೆಸ್ ಮತ್ತು JDSನಲ್ಲಿರುವಂಥವ್ರು ಅವರಲ್ಲೂ ಕೂಡ ಅವನಿಗೆ ಅನ್ಯಾಯ ಮಾಡಬಾರ್ದಿತ್ತು ಅಂತಂದರು. ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ನಮ್ಮ ಮನಸ್ಸಿಗೆ, ಅಂದರೆ ಜನರ ಹೃದಯದಲ್ಲಿ ನನಗೊಂದು ಜಾಗ ಕೊಟ್ಟಿದ್ದಾರಲ್ಲ, MP ಚೇರನವರು ತಾತ್ಕಾಲಿಕವಾಗಿ ಹೋಗ್ಬೋದು ಅಷ್ಟೇ, ಆದರೆ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನ ಸಿಗ್ತಲ್ಲ. ಇಷ್ಟು ಜನ ನನಗೆ ಬೈಕೊಂಡು ತಿರುಗ್ತಾ ಇರೋರು ನನಗೆ ಅನ್ಯಾಯ ಆಯಿತು ಅಂತ ಹೇಳ್ತಿದ್ದಾರಲ್ಲ, ಅಂದರೆ ಅವರಿಗೂ ಕೂಡ ನನ್ನ ಕೆಲಸದ ಮೇಲೆ ಖುಷಿ ಇದೆಯಲ್ಲ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಮನಸ್ಸು ತುಂಬ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.